ಹೋಗಿ ಬಂದು ನಿಲ್ತಿತ್ತು. ಅಂಥ ಭಕ್ತಿ ತುಂಬಿಕೊಂಡಿತ್ತು ಆ ಕ್ಷೇತ್ರದೊಳಗೆ. ಕಲ್ಲಿನ ತೇರ ಎಳೆತಿತ್ತು. ಯಾರೂ ಜಗತ್ತಿರಲಿಲ್ಲ, ಅದನ್ನು ಹಗ್ಗ ಹಚ್ಚುತ್ತಿರಲಿಲ್ಲ. ಹಂಪಿ ವಿರೂಪಾಕ್ಷೇಶ್ವರನ ದೇವಾಲಯದಲ್ಲಿ ಯಾವಾಗ ಪೂಜೆ ನಡೀತೋ ಅಂದಿನ ದಿನ ಈಗಲೂ ತೇರು ಜಗ್ತಾರೆ ಕಟ್ಟಿಗೆ. ಆ ತೇರ ಜಗ್ಗು ಟೈಮ್ದೊಳಗೆ ತೇರ ತಾನೇ ಸಾಗಾಗಿ ಹೋಗಿ ಬಂದು ನಿಲ್ಲುವಂಥ ಶಕ್ತಿ ಆ ತೇರಿನೊಳಗಿತ್ತು. ವಿರೂಪಾಕ್ಷೇಶ್ವರನೇ ಅದರೊಳಗೆ ನಿರ್ಮಾಣ ಆಗಿದ್ದ. ತಾನೇ ನಡೀತಿತ್ತದು ತೇರ. ಸುಂದರ ನಾಡು ಹಂಪಿಯ ಕ್ಷೇತ್ರ. ಈಗೇನಾಗ್ಯದ, ಹಂಪಿ ಕ್ಷೇತ್ರ ಹೋಗಿ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯದಿಂದ ತುಂಬಿದಂತಹ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಸಂಪತ್ತಿಗೆ ಯಾರಿಗೂ ಕೊರತೆ ಇರಲಿಲ್ಲ. ನೀವು ಹೆಂಗ ಸಂತಿ ಮಾಡಿ ನೀವು ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಕಾಯಿಪಲ್ಯ ಕೊಂಡುತ್ತಿರಲ್ಲ, ಸಾವಿರ ಜನ ವಾರಕ್ಕೊಮ್ಮೆ ಮುತ್ತು ರತ್ನಗಳ ತಗೊಳ್ಳಕ, ವಜ್ರ ವೈಡೂರ್ಯವನ್ನು ತಗೊಳಕ, ಮುಗಿಬಿದ್ದು ಜನ ತಗೊಳಕ್ಕೆ ಬರ್ತಿತ್ತು. ಸುತ್ತ ನಾಡಿನ ಜನ ಎಲ್ಲ ಹಂಪಿ ಕ್ಷೇತ್ರಕ್ಕೆ ಹೋಗ್ತಿದ್ರು ಕೊಂಡುಕೊಳ್ಳಕ. ಒಂದಣೆ ಕೊಟ್ರೆ ಇಟ್ಟು ರತ್ನಗಳು, ಹಸಿಮೆಣಸಿನಕಾಯಿ ಕೊಂಡುಕೊಂಡಂಗೆ ಉಡದ ತುಂಬ್ಕೊಂಡ್ಬರ್ತಿದ್ರು. ಎಂಥ ಶ್ರೀಮಂತ ಇರಬಾರ್ದು. ಹಂಪಿ ವಿರೂಪಾಕ್ಷೇಶ್ವರ ಹೇಳಿದ್ದ ಶ್ರೀಕೃಷ್ಣ ದೇವರಾಯನಿಗೆ, ಏ ಶ್ರೀಕೃಷ್ಣ ದೇವರಾಯ ಅರಸ. ಶ್ರೀಕೃಷ್ಣ ದೇವರಾಯನ ಕೂಡ ಹಂಪಿ ವಿರೂಪಾಕ್ಷೇಶ್ವರ ಮಾತಾಡ್ತಿದ್ದ. ಬೆಳಗಿನ ಜಾವದೊಳಗೆ ಜಳಕ ಮಾಡಿ ಸ್ನಾನ ಮಾಡಿ ಹೋಗಿ ವಿರೂಪಾಕ್ಷೇಶ್ವರನ ದರ್ಶನ ತಗೊಳಕ ಮಹಾರಾಜ ಹೋಗಿ ಕೈ ಮುಕ್ಕೊಂಡು ಗರ್ಭಗುಡಿ ಒಳಗೆ ನಿಂತ್ಕೊಂಡ್ರ ವಿರೂಪಾಕ್ಷೇಶ್ವರ ಮಾತನಾಡ್ತಿದ್ದ ರಾಜನಗೂಡ. ಎಷ್ಟು ಭಕ್ತಿ ಇರಬಾರ್ದ ಅವನು. ಅದಕ್ಕನೇ ಏನ್ ಹೇಳ್ತಾರ, ಅನನ್ಯಶ್ಚಿಂತಯಂತು ಮಹಾ ಏಜನ ಪರ್ಯ ಉಪಾಸತೆ ತೇಷಾಂ ನಿತ್ಯ ಅಭಿವ್ಯಕ್ತನಾಂ ಯೋಗಕ್ಷೇಮ ವಹಮ್ಯಹಂ ಅನನ್ಯ ಚಿಂತಯಂತು ಮಹಾ. ಅನ್ಯ ಚಿಂತನೆ ಬೇರೆ, ಅನನ್ಯ ಭಕ್ತಿ ಬೇರೆ. ಅನ್ಯ ಭಕ್ತಿ ಬೇರೆ, ಅನನ್ಯ ಭಕ್ತಿ ಬೇರೆ. ಅನ್ಯ ಭಕ್ತಿ ಅಂದ್ರೆ ಭಿನ್ನವಾಗಿರತಕ್ಕಂಥ ಭಕ್ತಿ, ಭಿನ್ನ ಭಕ್ತಿ. ಆ ದೇವ್ರಿಗೆ ಒಂದಿಸ್ತೀನ, ಆ ದೇವ್ರಿಗೆ ಒಂದಿಸ್ತೀನ, ಆ ದೇವ್ರಿಗೆ ಒಂದಿಸ್ತೀನ. ಇವು ಯಾವ ಚಲೋ ಇಲ್ಲ. ಆ ಕಡೆ ದೂರ ಹೋಗಿ ನೋಡ್ರಿ, ಅಲ್ಲೊಂದು ದೇವ್ರು ಬಹಳ ಚಲೋ ಅದ. ಇವು ಯಾವ ದೇವ್ರಿಗೆ ಚಲೋ ಇಲ್ಲ. ಅಲ್ಲೊಂದು ದಿವಸ ಹೋದ್ನ, ಏನೂ ಅಲ್ಲೇ ಆಗಲೇ ಇಲ್ಲ. ಅದು ಚಲೋ ಇಲ್ಲ ದೇವ್ರ. ಅಲ್ಲೆಲ್ಲೇ ಹೇಳ್ಯಾರ ನಡ್ರಿ. ಗುಜರಾತ್ ಒಳಗೆ ಒಂದು ಮುದುಕಿತ್ತು. ಗುಜರಾತ್, ಮಹಾರಾಷ್ಟ್ರ ಗುಜರಾತ್ ಒಳಗೆ ಒಂದು ಮುದುಕಿ ಸುಮಾರು ಒಂದು 18 ವರ್ಷದಿಂದ, ಅದು 98 ವರ್ಷದ ಒಂದು ಮುದುಕಿ. ಆಂಧ್ರ ಮತ್ತು ಮರಾಠಿ, ಕನ್ನಡ, ಇಂಗ್ಲೀಷ್ ಎಲ್ಲ ಭಾಷೆದೊಳಗೆ ಆ ಮುದುಕಿ ಸುದ್ದಿ ಆಯಿತು. ಒಂದು 18 ವರ್ಷದಿಂದ, 17 ವರ್ಷದಿಂದ. ಏನಂತ ಸುದ್ದಿ ಆಯ್ತು ಅಂದ್ರೆ, ಯಾರಕ್ಕಿನ ಬಲ್ಲಿ ಹೋಗ್ತಾರ ಅವ್ರಿಗೆ ಮಕ್ಕಳು ಕೊಡ್ತಾಳಂತ ಸುದ್ದಿ ಮಾಡಿಬಿಟ್ರು ಅವರು. ನಿಮಗೂ ಗೊತ್ತಿರ್ಬೇಕು ಜಜ್ಜಾರ. ಒಂದು ಮುದುಕಿ ಗುಜರಾತ್ ಒಳಗೆ ಮುದ್ದೇಬಾಳದಿಂದ ಜನ ಹೋಯ್ತು, ತಾಳಿಕೊಟ್ಟಿಯಿಂದ ಜನ ಹೋಯ್ತು, ಜೀಪ್ ಮಾಡಿಕೊಂಡು ಕಾರ್ ತಗೊಂಡು ಮಕ್ಕಳಿಲ್ಲಾರ್ದವರು. ಆ ಮುದುಕಿ ಹಿಂದೆ ಒಂದು ಕಮಿಟಿ ತಯಾರಾಗಿತ್ತು, ಟ್ರಸ್ಟ್. ಮುದುಕಿ ಕುಂತಿರಕ್ಕೆ 98 ವಯಸ್ಸಿನವರು. ಇಂಥ ಪುಟ್ಟಿ ಬೂದಿ ಆ ಮುದುಕಿ ಮುಂದೆ. ಅದು ಏನಿತ್ತಂದ್ರೆ ಕೆಮಿಕಲ್. ಆ ಮುದುಕಿ ಹಾದ್ಕೊಳ್ಳಿನ ಯಾರು ಮಕ್ಕಳು ಬೇಡಕ್ಕೆ ಬಂದಿರ್ತಾರಲ್ಲ ಅವ್ರು ಉಡಿಯೋದಾಗ 3 ಹಿಡಿ ಬೂದಿ ಹಾಕೋದು. ಏನು ಮಾಡೋದು, ಒಂದು ವಾರ ಅದನ್ನು ನೀರು ಹಾಕೊಂಡು ಕುಡಿದು ಬಿಡ್ರಿ ಅಂತೇಳಿ. ಹೋಗಿ ಬಂತು ಜನ, ಬಂದರು ಹೋದರು ಕುಡಿದವರಿಗೆ ಹೋಗಿ ದವಾಖಾನೆ ಬಿದ್ದು. ಅದೇನು ಕುಡಿತಾರೆ ಕೆಮಿಕಲ್. ಒಂದಕ್ಕೆ ಎರಡಕ್ಕೂ ಚಲೋ, 2 ಚಲೋ ಆಗ್ಬಿಟ್ಟು ಬಂದವರು. ಹೊಳ್ಳಿ ದವಾಖಾನಿಗೆ ಏನಾಯ್ತು, ಆ ಮುದುಕಿ ಬೂದಿ ಕೊಟ್ಟಾಳ. ಎಲ್ಲ ಕಳ್ಳ ಗೀಚಿ ದವಾಖಾನೆ ಬಿದ್ದು ಸಲೈನ್ ಹಚ್ಕೊಂಡ್ರು ಎಲ್ಲರೂ. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಎಲ್ಲ ದೇಶದ ಜನ ಹೋದರು.
ಕೋಟಿ ಕೋಟಿ ರೊಕ್ಕ ಹಾಕಿನ ಮುಂದೆ ಬಿತ್ತು ಆ ಟ್ರಸ್ಟ್ ಕಮಿಟಿಗೆ. ಮಕ್ಕಳಾಗ್ಲಾರ್ದವರು ಇನ್ನೊಂದ್ಸಲ ಹೋಗಮ್ಮಂತ ಹೋಗೋರೊಳಗ ಆ ಮುದುಕಿ ಕುತ್ತಿಗೆ ಹಿಚ್ಚಿ ಬಾಯಾಗ ಹೋಗೋದು ಸುಟ್ಟು ರೊಕ್ಕ ಹಂಚ್ಕೊಂಡು ಹೋಗ್ಬಿಟ್ಟಿತ್ತ ಕಮಿಟಿ. ಎಲ್ಲದಾಳ ಮುದುಕಿ? ಸತ್ತು ಅಲ್ದಕ್ಕಿ. ನಮ್ಮ ಮಕ್ಕಳಾಗಿಲ್ಲ, ಅದಕ್ಕೆ ನಾವು ಹೊಳ್ಳಿ ಬಂದೀವಿ. ಆ ಗಿಡಕ್ಕೆ ಜೋತ್ ಬಿಡ್ರಿ ಅಂತ ಹೇಳಿದ್ರಲ್ವ ಅದವರು. ಸತ್ಯವನ್ನು ಅರಿಯದ ಹೋಗದ ಅಜ್ಞಾನಿಗೆ, ಜ್ಞಾನವಿಲ್ಲದ ಮನುಷ್ಯ 100 ಕಾಲ ಬದುಕಿದಡೇನು. ಜ್ಞಾನಿ ಹೇಳ್ತಾರ, ಜ್ಞಾನವಿಲ್ಲದ ಮನುಜ 100 ಕಾಲ ಬದುಕಿದಡೇನು. ಪರರಿಗಿಕ್ಕದ ಅನ್ನ ಇದ್ದಡೇನು, ತಾನುಂಬದೆ ಪರರಿಗಿಕ್ಕದ ಅನ್ನವಿದ್ದಡೇನು. ತಾನು ತಿನ್ನದೆ ಪರರಿಗಿಕ್ಕದ ಅನ್ನವಿದ್ದು ಫಲವೇನಯ್ಯ. ಪ್ರೀತಿಯಲ್ಲಿಕ್ಕದ ಅನ್ನ ಸತಿ, ಪ್ರೀತಿಯಲ್ಲಿ ಎಡೆಯಲ್ಲಿಕ್ಕದ ಅನ್ನ ಸತಿ ಇದ್ದಡೇನಯ್ಯ. ಕನಕದಾಸ್ ಹೇಳ್ತಾನೆ, ಸತಿ ಇದ್ದಡೇನಯ್ಯ. ಉಣ್ಣ ಕೊಡಬೇಕಾಗಿತ್ತದ ಪತ್ನಿ ಆಗಿರ್ತಕ್ಕಂಥವಳು ಪ್ರೀತಿಯಿಂದ ಗಂಡನಿಗೆ ಉಣ್ಣ ಕೊಡಬೇಕಲ್ಲ. 3 ಕುಳು ತಿನ್ನು ತಂದಿನಂತ ತಾಟ್ನಾಗ ಹೋಗದರ 3 ಕುಳು ತಂದಿನಿ ತಿನ್ನಬಾ, ಎಲ್ಲಿ ಹೋಗಿದ್ದು ಇರ್ತಾನೆ ಹರೆ ಬಡ್ಕೊಂಡು ಅಂತ ಗಂಡಗಂತ ನೋಡ್ರಿ. ಪ್ರೀತಿ ಇಲ್ಲದ ಹೆಂಡತಿ ಎಡೆಯಲ್ಲಿ ಅನ್ನವಿಕ್ಕಿದಡೇನು. ಹೌದಾ? ಕನಕದಾಸ್ ಹೇಳ್ತಾನವ. ಕನಕದಾಸ್, ಆ ಉಣ್ಣುದ್ರೊಳಗೆ ನೀ ಖಾರ ರೊಟ್ಟಿಯನ್ನು ಕೊಡು, ನೀ ಏನೇ ಕೊಡು, ಆ ಪ್ರೀತಿಯಿಂದ ಗಂಡನಿಗೆ 2 ರೊಟ್ಟಿಯನ್ನ ತಾಟ್ನಾಗ ಪ್ರೀತಿಯಿಂದ ಕೊಟ್ಟು ಬಿಟ್ರ ಅದು ಪಂಚಾಮೃತ ಆಗ್ತದ. ಉಣ್ಣಾವ ಗಂಡಗ ಪಂಚಾಮೃತ ಆಗ್ತದ. ಬೆಣ್ಣಿ ರೊಟ್ಟಿನ ಉಣ್ಬೇಕಂತೇನಿಲ್ಲ. ಪ್ರೀತಿ ಇಲ್ಲದ ಹೆಂಡತಿ ಎಡೆಯಲ್ಲಿ ಅನ್ನ ಇಕ್ಕದಡೇನು ಪತಿಗೆ. ಹಂಗ ಪ್ರೀತಿಯಿಂದ ಯಾರು ಶ್ರೀಕೃಷ್ಣ ದೇವರಾಯನಿಗೆ ಮಾತನಾಡುವಂತಹ ದೇವಿ ಲಕ್ಷ್ಮಿ, ನೀ ಯುದ್ಧ ಮಾಡಬಾರ್ದಂದ್ರು ಯುದ್ಧ ಮಾಡಿದ, ಎಲ್ಲವೂ ನಾಶ ಆಗೋಯ್ತು. ಆ ಲಕ್ಷ್ಮಿ ತುಂಗಭದ್ರಾ ನದಿ ಒಳಗೆ ಬೀಳ್ತಾಳ. ಬಿದ್ದಕಿ ಗಾಜಿನ ಕಂಬಾಗಿ ಬಂದು ಹರಿತಾ ಬಂದು ಅಲ್ಲಿ ಎಲ್ಲಿದಾಳಂದ್ರ, ಎಲ್ಲಿ ಬಂದ್ಲು ಅಂದ್ರ ಗತ್ರಿಗೆ ಬಂದು ಸ್ಥಾಪನಾ ಅಲ್ದಾಕಿನೇ ನೋಡಿ. ಇದು ನಿಮ್ಗೆ ಗೊತ್ತದೆಲ್ಲ, ಇತಿಹಾಸ ಹೇಳಿದೆ ನಾನು. ಎಲ್ಲಿ ಆ ಲಕ್ಷ್ಮಿ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಮನೆಯ ಲಕ್ಷ್ಮಿ ಆಕೆ. ಕಂಬ, ಲಕ್ಷ್ಮಿ ಕಂಬ ಅದು. ಅಲ್ಲಿ ಗತ್ರಿಗೆಗೆ ಬಂದು ಸ್ಥಾಪನಾ ಆದಳು. ಒಬ್ಬರು ಕುರಿ ಕಾಂಗ ಭೇಟಿ ಆದಳು. ನಾ ಬರ್ತೀನಿ ಅನ್ನಲು ಸರ್ಪನ ರೂಪದೊಳಗೆ ಅಲ್ಲಿ ಪ್ರತಿಷ್ಠಾಪನಾ ಆದಳು. ಆ ಕಂಬ ಸ್ಥಾಪನಾ ಆಯ್ತಲ್ಲ, ಇವತ್ತು ಅಲ್ಲಿ ಬಂದು ಸ್ಥಾಪನಾ ಮಾಡಿದಳು ಶ್ರೀಕೃಷ್ಣ ದೇವರಾಯನ ಮನೆಯ ಲಕ್ಷ್ಮಿ ಆಕೆ. ಎದಕ್ಕಾಗಿ ಹೋಯ್ತು? ಅಧಿಕಾರ ಅಂತಸ್ತಕ್ಕಾಗಿ, ನಾನೆಂಬ ಭಾವ ಅಹಂಕಾರ, ನಾನು ಅನ್ನತಕ್ಕಂಥದ್ದು ಸೇರಿದ್ದರಿಂದ ಅದು ನಾಶ ಆಗೋಯ್ತು. ಹಂಪಿ ಕೊಂಪೆಯಾಗಿ ಹೋಯಿತು. ಎಲ್ಲವೂ ಧ್ವಂಸವಾಯಿತು. ಒಂದೇ ಒಂದು ಬಂಗಾರದ ಸಿಂಹಾಸನ, ಅದು 9 ಕ್ವಿಂಟಲ ಬಂಗಾರದ ಸಿಂಹಾಸನ ಎಲ್ಲಿದಂದ್ರೆ ಅದು ಯಾವುದೋ ರೂಪದೊಳಗೆ ಆ ಶ್ರೀಕೃಷ್ಣ ದೇವರಾಯನ ಸಿಂಹಾಸನ ಬಂಗಾರ ಎಲ್ಲಿ ಹೋಯ್ತು ಅಂದ್ರೆ ಮೈಸೂರು ಅರಮನೆ ಹೋಗಿ ಸೇರಿದ. ಅದು ಒಂದೇ ಒಂದು ಸಂಪತ್ತು. 9.5 ಕ್ವಿಂಟಲ ನಮ್ಮ ನಾಡಿಗೆ ಅದು ಒಂದ ಮಾರಿದರೆ ಶ್ರೀಮಂತಿಗೆ ಬರುತ್ತು. ಇಂಥದ್ದು ಎಟ್ಟಿತ್ತಲ್ಲಿ ಒಂದೇ ಒಂದು ಬಂಗಾರದ 9.5 ಕ್ವಿಂಟಲ್ ಐತದ. ಆನಿ ಅಂಬಾರಿ ಮೇಲೆ ಹೇರ್ತಾರೆ ಅದನ್ನು ದಸರಾ. ಅದು ಒಂದು ಯಾವುದೋ ರೂಪದಲ್ಲಿ ಹೇಗೆ ಹೋಯ್ತು ಗೊತ್ತಿಲ್ಲದು, ಮಾಯಾ ರೂಪದಿಂದ. ಬಹಳ ದಿವಸದ ಬಂಗಾರದ ಸಿಂಹಾಸನ, ಪರಮಾತ್ಮನೆಯ ಬಂಗಾರದ ಸಿಂಹಾಸನವನ್ನು ಹಂಪಿ ಕ್ಷೇತ್ರ ಕೊಟ್ಟಿದ್ದಾನ ಅಂತ ಬರೀತಾರ. ಅದು ಮೈಸೂರು ಅರಮನೆ ಹೋಗಿ ಸೇರಿದ್ದರಿಂದ ಇಲ್ಲಿವರೆಗೆ ಆ ಸಿಂಹಾಸನ ಮೆರಿತಾ ಇದು. ಆಗಿನ ಕಾಲದವರೆಗೆ ಅದು ಹಂಪಿಯ ಕ್ಷೇತ್ರದ ಸಿಂಹಾಸನ, ಶ್ರೀಕೃಷ್ಣ ದೇವರಾಯ ಕೂಡುವ ಆಸನ, ಬಂಗಾರದ್ದು. ಯಾಕೆ ನಾಶ ಆಯ್ತಂದ್ರೆ ನಾನು, ನನ್ನದು ಅಹಂಕಾರ, ಅಧಿಕಾರ. ಇದು ಶಾಶ್ವತವಲ್ಲ. ಅಧಿಕಾರವೂ ಶಾಶ್ವತವಲ್ಲ, ಅಂತಸ್ತವೂ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ನಮ್ಮದು ಅನ್ನುವಂಥದ್ದು ಯಾವುದಿಲ್ಲ. ಎಲ್ಲವೂ ಭಗವಂತ ಇಟ್ಟಿರತಕ್ಕಂಥ ಇದು ಸಂಪತ್ತದ
ಅವ ಕೊಟ್ಟ ಇದು ಹೇಳ್ತಾರ. ಏನ್ ಹೇಳ್ತಾರ? ಇಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದ ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಕುನ್ನಿ ಮನುಜರನೇನೆಂಬೆ ಕಾಣ ರಾಮನಾಥ. ಗಾಳಿ ಯಾರದು? ಗಾಳಿ ಯಾರದ್ರಿ? ಗಾಳಿ ಬಣ್ಣ ಯಾವುದದು? ಗಾಳಿ ಬಣ್ಣ ಐತಿ. ಬಿತ್ತಿದ ಸಸಿ ಮ್ಯಾಗ ಬಂತಂದ್ರೆ ಹಸಿರಾಗ್ತದಲ್ಲ, ಗಾಳಿ ಬಣ್ಣ ಹಸಿರು ಐತಿ. ಇಷ್ಟ ತಿಳ್ಕೋಬೇಕು. ಒಳಗ ಮಳಿಕಿದ್ದಾಗ ಬಿಳಿಚಿರ್ತದೆ. ಮಳಿಕೆ ಹೌದಲ್ಲ? ಆ ಮಣ್ಣಿನ ಒಳಗದ ಶೇಂಗದ ಕಾಳ ಒಳಗೆ ಬೆಳ್ಳಗಿರ್ತದೆ. ಹೊರಗೆ ಯಾವಾಗ ಬಂತು ಎಲಿ ಆಯ್ತಂದ್ರೆ ಗಾಳಿ ಬಣ್ಣ ಹಸಿರು. ಗಾಳಿ ಯಾವಾಗ ಬಡಿತಲ್ಲ ಆ ಬೆಳೆ ಹಸಿರಾಗಕ್ಕೆ ಚಲುವಾಗ್ತದ. ಗಾಳಿ ಬಣ್ಣ ಅದು ಸಮೃದ್ಧಿ ಹಸಿರ. ಗಾಳಿ ಯಾರ್ದದು? ಗಾಳಿ ನಿಮ್ಮ ದಾನ. ಆ ಪರಮಾತ್ಮ ಗಾಳಿ ಬೀಸಾಕತ್ಯಾನ, ಇಳೆ ನಿಮ್ಮ ದಾನ. ಈ ಭೂಮಿ ಯಾರ್ದು? ಈ ಊರು ಇರುಕಿನ ಮೊದಲ ಭೂಮಿ ಇತ್ತಿಲ್ಲ. 1000 ವರ್ಷದಿಂದ ಯಾರಿದ್ರಿ ಊರಾಗ ಹೇಳ್ರಿ ನೋಡಮ್ಮ. 1000 ವರ್ಷದಿಂದ ಯಾರ್ಯಾರಿದ್ರಿ ಈ ಮನೆಯೊಳಗೆ ಹೇಳ್ರಿ? ಯಾರಿದ್ರು ಗೊತ್ತಿಲ್ಲ. ಯಾರಿದ್ರು ಗೊತ್ತಿಲ್ಲ. ಅಂದ ಬಳಕಿದು ನಮ್ಮದಲ್ಲ. ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ಯಾರ. ನಮ್ಮದಲ್ಲ. ಇಳೆ ನಿಮ್ಮ ದಾನ. ಜಗವ ಹುಟ್ಟುವ ಪೂರ್ವದಲ್ಲಿ ಭಗವಂತ ಈ ಭೂಮಂಡಲವನ್ನು ತಯಾರು ಮಾಡ್ಯಾನ. ಈ ಭೂಮಿ ತಯಾರಾದ ಮೇಲೆ ಈ ಜಗತ್ತು ಹುಟ್ಟ್ಯದ ಅಂದ ಬಳಕ ಅವಾಗ ಈ ಭೂಮಂಡಲ ಐತೆ ಅಂದ್ರೆ ಈ ಪರಮಾತ್ಮಂದಿದೆ. ಭೂಮಂಡಲ ನಮ್ಮದಲ್ಲ. ಅದಕ್ಕೆ ಇಲ್ಲೇ ಬಿಟ್ಟು ಹೊಂಟಿ ನಾವು. ನಮ್ಮದಲ್ಲ. ಇಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ. ಭಾಳ ಚಲೋ. ಎತ್ತು ಬಂದ ಮ್ಯಾಲೆ ಕುಂತಾನ ದ್ವಾರ ಬಕ್ಕಲ್ ಮ್ಯಾಗೆ ಬರ್. ಎತ್ತು ನಿಮ್ಮ ದಾನ. ಈ ಬಸವಣ್ಣ ಈ ಭೂಮಂಡಲವನ್ನ ಬಗೆದು ಸೇವೆ ಮಾಡತಕ್ಕಂಥವ, ಜಗತ್ತಿನಲ್ಲಿ ಬಹಳ ದೊಡ್ಡ ತಾಳ್ಮೆ ಇರತಕ್ಕಂಥವ ಯಾರು ಅಂದ್ರ ಅವ ಬಸವಣ್ಣ. ಹೊಡೆದ್ರು ಹೊಡೆಸ್ಕೊತಾನವ, ಬಡಿದ್ರು ಬಡಿಸ್ಕೊಂಡ, ಬೈದ್ರು ಬಯಸ್ಕೊಂಡ. ಬಾರ್ಕೊಲ್ಲೆ ಹೊಡೆದ್ರು ಸುಮ್ಮನೆ ಆದ, ಬಡಿಗಿಲೆ ಹೊಡೆದ್ರು ಸುಮ್ಮನೆ ಆದ. ಏನು ಮಾಡಿದ್ರು ಸುಮ್ಮನೆ. ಈ ಭೂಮಂಡಲವನ್ನು ಇಬ್ಬಾಗ ಮಾಡುವಂತ, ಸೇವೆ ಮಾಡುವಂತ ತಾಳ್ಮೆ ಇದ್ದವ ಯಾರು ಅಂದ್ರೆ ಬಸವಣ್ಣ. ತಂದಿ ರೈತನ ಬೆನ್ನೆಲುಬು ಎತ್ತ. ಈ ನಾಡಿನ ಬೆನ್ನೆಲುಬು ರೈತ. ಈ ದೇಶದ ಬೆನ್ನೆಲುಬು ರೈತ. ಅವನು 2 ಎತ್ತ. ರೈತ ಇಲ್ಲದಿದ್ದೊಡೆ ಜ್ವಾಳ ಇಲ್ಲ. ರೈತ ಇರ್ಲಿಕ್ಕೆ ಜ್ವಾಳ ಇಲ್ಲ, ಗೋಧಿಲ್ಲ, ಶೇಂಗಾ ಇಲ್ಲ, ಏನೂ ಇಲ್ಲ. ರೈತ. ಅದಕ್ಕೆ ಹೇಳ್ತಾನ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಅದನ್ನು ಬೆಳೆಸಾವ ಯಾರು? ರೈತನಿಗೆ ಸಮೃದ್ಧವಾಗಿ ಬೆಳೆಸಿ ಆಗಾಗ ಹವೆಯನ್ನ ಬದಲಾವಣೆ ಮಾಡಿ, ಗಾಳಿಯಲ್ಲಿ ಬದಲಾವಣೆ ಆಗ್ತದ. ಆ ಗಾಳಿ ಬದಲಾವಣೆಯಿಂದನೇ ಬೆಳೆ ಪರಿವರ್ತನೆಗೊಳ್ತದಲ್ಲ, ಆ ಗಾಳಿಯನ್ನು ಬೀಸಾಮ ದೇವರು. ಯಾರು ಬೀಸಿಲ್ಲ. ನಿಮ್ಮ ದಾನವನ್ನು ಉಂಡು ಅವಂದೇ ಎಲ್ಲ ಉಂಡು. ಎಲ್ಲ ನಮ್ಮದಾದ್ರಿ, ನಾವ್ಯಾಕೆ ಕೊಡಮ್ಮ ಗುಡಿ ಗುಂಡಾರಕ್ಕೆ? ನಾವ್ಯಾಕೆ ಕೊಡಮ್ಮ ಮಠ ಮಂದಿರಕ್ಕೆ? ಮಠಕ್ಕೆ ಯಾಕೆ ಕೊಡಮ್ಮ? ಲಕ್ಷ್ಮಿಗೆ ಯಾಕೆ ಕೊಡಮ್ಮ? ಲಕ್ಕವಿಗೆ ಯಾಕೆ ಕೊಡಮ್ಮ? ದೇವಿಗೆ ಯಾಕೆ ಕೊಡಮ್ಮ? ಹನುಮಪ್ಪಿಗೆ ಯಾಕೆ ಕೊಡಮ್ಮ? ಬಸವಣ್ಣಿಗೆ ಯಾಕೆ ಕೊಡಮ್ಮ? ಎಲ್ಲ ನಮ್ಮದ ಅಂತ ಏನು ಅಂತೀವಲ್ಲ, ನಮ್ಮದು ಯಾವುದೂ ಅಲ್ಲ. ಇಲ್ಲೇ ಬಿಟ್ಟು ಹೋಗ್ತೇವೆ. ಇದು ಪ್ರಪಂಚದೊಳಗೆ ಎಲ್ಲವನ್ನ. ಅದಕ್ಕೆ 3 ತಾಳದವ. ರೈತನು 3 ತಾಳ. 3. ಆ ಒಂದು ಮನೆಯ ತಾಳ, ಮನೆಗೆ ಪ್ರಪಂಚಕ್ಕಾಗಿ, ಇನ್ನೊಂದು ದಾನಕ್ಕಾಗಿ, ಇನ್ನೊಂದು ಹಕ್ಕಿ ಪಕ್ಷಕ್ಕಾಗಿ. ಅದಕ್ಕೆ 3 ತಾಳ ಮಾಡ. ಗುರು, ಲಿಂಗ, ಜಂಗಮ. ಇವು 3 ತಾಳವೇ ರೈತನ ತಾಳಗಳು. ಒಂದು ದಾಸೋಗಕ್ಕಾಗಿ, ಒಂದು ಹಕ್ಕಿ ಪಕ್ಷಿಗಾಗಿ, ಇನ್ನೊಂದು ತನಗಾಗಿ, ಮನೆಗಾಗಿ. ಅದಕ್ಕೆ ಪುಣ್ಯ ಮಾಡಬೇಕು. ಯಾವುದೂ ನಮ್ಮದಲ್ಲ. ಈಗ ನೀವು ಗಾಳಿ ಎಲ್ಲಿದಂದ್ರೆ ನೀವೆಲ್ಲರೂ ಎದ್ರ ಮ್ಯಾಗ ಕುಂತೀರಿ? ಪ್ರಶ್ನೆ ಮಾಡ್ತೀನಿ, ಎದ್ರ ಮ್ಯಾಗ ಕುಂತೀರಿ ನೀವು? ನಾವು ನೆಲದ ಮ್ಯಾಗ ಕುಂತೀವ್ರಿ. ನೆಲದ ಮ್ಯಾಗ ನಾವು ಯಾರೂ ಕುಂತಿಲ್ಲ. ನೀವೆಲ್ಲರೂ
ಗಾಳಿ ಮ್ಯಾಗ ಕುಂತೀರಿ. ಹೆಂಗೆ ಗಾಳಿ ಹೇಳಿ? 21,600 ಸಲ ಶ್ವಾಸ ಆಡ್ತದಿಲ್ಲ. ಹಂಸೋಮ್ ಅಂತೇಳಿ ಒತ್ತೆ ಹಿಡ್ಕೊಂಡ್ಬಿಡ್ರಿ, ಯಾರು ಕುಂದ್ರಂಗ ಇಲ್ಲ ಇಲ್ಲಿ. ಅದಕ್ಕೆ ಗಾಳಿ ಮ್ಯಾಗ ಕುಂತೀವಿ. ಇಲ್ಲಿ ಶ್ವಾಸ ಆಡ್ತದಂತ ನಾವು ಕುಂತ್ಕೊಂಡಿವಿ, ನೀವೆಲ್ಲರೂ ಕುಂತೀರಿ. ಗೊತ್ತಿಲ್ಲಾರ್ದಂಗೆ ಶ್ವಾಸ ಆಡ್ತದೆ ಈ ದೇಹದೊಳಗೆ. 21,600 ಸಲ ಒಂದು ದಿನಕ್ಕೆ ಶ್ವಾಸ ಆಡ್ತದೆ. ಸ್ವಲ್ಪ ಜ್ಞಾನ ಕೇಳ್ರಿ, ಎಲ್ಲ ಹೇಳ್ತೀವಿ ನಾವು ನಿಮಗೆ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು 80 ವರ್ಷ ತಮ್ಮ ಆಶ್ರಮದೊಳಗೆ ಯಾರನ್ನೂ ಕರೆಸಿ ಹೇಳಿಲ್ಲ, ಸ್ವತಃ ಅವರೇ ಬ್ರಹ್ಮೋಪದೇಶವನ್ನು ಮಾಡ್ಯಾರ. 80 ವರ್ಷ ಇನ್ನೊಬ್ರು ಬಂದು ಅಲ್ಲಿ ಹೇಳಿಲ್ಲ. ಆಶ್ರಮದೊಳಗೆ ಯಾರೂ ಬಂದೇ ಇಲ್ಲ, ಅಲ್ಲಿ ಎಂಟ್ರಿ ಆಗಿಲ್ಲ. ಪಡೆದ ಜ್ಞಾನ ನಮ್ಮ ಭಕ್ತರಿಗೆ ನಾನೇ ಹಂಚಬೇಕಂತ ತಮ್ಮ ಆಶ್ರಮದೊಳಗೆ 80 ವರ್ಷ ಅವರೇ ಪ್ರವಚನ ಹೇಳ್ಯಾರ. ಶ್ರಾವಣ ಮಾಸದೊಳಗೆ ಇನ್ನಿತರ ಟೈಮ್ ಹೊರಗಡೆ, ಶ್ರಾವಣದೊಳಗೆ ಅಲ್ಲೇ ಇರ್ತಿದ್ರು ಅವರು. ಶ್ರಾವಣ ಮಾಸದೊಳಗೆ ಆ ಭಕ್ತರಿಗೆ ಬಿಜಾಪುರದವ್ರಿಗೆ ಹೇಳಕ್ಕೆ ಅವ್ರು ಅಲ್ಲೇ ವಾಸವಾಗಿದ್ರು. ಕೇಳ್ಬೇಕು, ಇದನ್ನೆಲ್ಲ ಎದರ ಸಂಬಂಧ ಮಾಡಿವಿ? ಮನೆಯನ್ನು ಬಿಟ್ಟಿವಿ, ಎಲ್ಲ ಬಿಟ್ಟಿವಿ ನಿಮ್ಮ ಸಲೆಂದು. ಪಡ್ಕೊಂಡು ಬಂದ ಜ್ಞಾನ ನಮ್ಮ ಭಕ್ತರಿಗೆ ಬಿತ್ತಬೇಕಂತ ಬಂದೀವಿ. ಕೇಳಾಕ ನೀವು ಬಂದೀರಿ ಅಂದ್ರೆ ಆ ಮಲ್ಲಮ್ಮನ ಕೃಪೆನೇ ಆಗ್ಯದ ನಿಮಗಂತ ತಿಳ್ಕೊಂಡಿನಿ ನಾನು. ನಾವೆಲ್ಲ ಗಾಳಿ ಮ್ಯಾಗ ಕುಂತ್ಕೊಂಡಿವಿ. ಗಾಳಿ ಮ್ಯಾಗ ಶ್ವಾಸ ಆಡ್ತದಂತ ಕೂತೀವಿ. ಶ್ವಾಸ ಯಾವಾಗ ಬಂದ್ ಆಗ್ತದ ನಾವು ಯಾರೂ ಇರಂಗಿಲ್ಲ. ಅದಕ್ಕೆ ಗಾಳಿ ಮ್ಯಾಗದೀವಿ ನಾವೆಲ್ಲ. ಗಾಳಿ ಕಣ್ಣಿಗೆ ಕಾಣಂಗಿಲ್ಲ, ಅದು ಶ್ವಾಸ. ಗಾಳಿ ಕಣ್ಣಿಗೆ ಕಾಣ್ತದನು. ಹಂಗ ಪ್ರಾಣ ಅಂದ್ರೆ ಗಾಳಿ, ಗಾಳಿ ಅಂದ್ರೆ ಪ್ರಾಣ. ಇದು ಗಾಳಿ ರೂಪದೊಳಗೆ ಪ್ರಾಣ ಆಡಾಕತ್ತದ ಅಂದ ಬಳಿಕ ಇದು ಯಾವಾಗ ಗಾಳಿ ನಿಲ್ಲುತ್ತದ ಅವಾಗ ನಿಂತದು. ಗಾಳಿ ಮ್ಯಾಗದೀವಿ ನಾವೆಲ್ಲ, ಗಾಳಿ ಮ್ಯಾಗ. ನಿಮ್ಮ ಪತಿಗಳದಾರಲ್ಲ, ಸತಿ ಪತಿಗಳಂತಿರಲ್ಲ, ಸತಿಪತಿ. ನಿಮ್ಮ ಪತಿ ಮೂಗಿನ ಮ್ಯಾಗದಾನ, ನಿಮ್ಮ ಪತಿ ತಾಳ್ಯಾಗದಾನ, ನಿಮ್ಮ ಪತಿ ಬಳ್ಯಾಗದಾನ. ಹೆಂಗೆ ಹೇಳ್ರಿ? ತಾಳ್ಯಾಗ ಮೂಗಿನ ಮ್ಯಾಗ ಹಂಗದಾನ. ಒಬ್ಬ ಮುತ್ತೈದೆ ಹೆಣ್ಮಗಳು ಲಗ್ನ ಆದ ಮೇಲೆ ಇಲ್ಲೊಂದು ನತ್ತು ಹಿಡ್ದಾಳ. ಕಳಸ ಬೆಳೆಯುವಾಗ ಆ ಮುತ್ತೈದೆ ಹೆಣ್ಮಗಳಿಗೆ ಇನ್ನೊಬ್ಬ ಹೆಣ್ಮಗಳು ಇಲ್ಲಿ ಕುಂಕುಮ ಹಚ್ತಾರೆ. ಹೌದಾ? ಕರೆ ಹೇಳ್ರಿ ನೋಡಮ್, ಚಪ್ಪಳ ಬಿಡ್ರಿ ಹೌದಂತ. ಅಂದ್ರೆ ನಿಮ್ಮ ಪತಿದೇವ್ ಇಲ್ಲಿ ಮೂಗಿನ ಮ್ಯಾಗ ಅದಾನ. ಕರೆ ಸುಳ್ಳ ನಾ ಹೇಳೋದು. ಇಲ್ಲಿ ಕುಂಕುಮ ಹಚ್ತೀರಾ ಕಳಸ ಬೆಳಿಗ್ಗೆ, ಆಮೇಲೆ ಇಲ್ಲಿ ಕೊಳ್ಳಾಗ ತಾಳೆ ಇರ್ತಾವ, ಇಲ್ಲಿ ಕುಂಕುಮ ಹಚ್ತೀರಿ. ಅಂದ್ರೆ ನಿಮ್ಮ ಪತಿದೇವ್ ತಾಳ್ಯಾಗದಾನ, ನತ್ತಿನಾಗದಾನ, ಆಮೇಲೆ ಇಲ್ಲಿ ಬಳಿ ಇರ್ತಾವೆ, ಕೈಯಾಗ ಹಸಿರು ಬಳಿ. ಅಲ್ಲೇನು ಮಾಡ್ತೀರಿ? ಅಲ್ಲಿನೂ ಕುಂಕುಮ ಹಚ್ತೀರಿ. 3 ಜಾಗದೊಳಗೆ ಪತಿ ಅದಾನ, 3 ಜಾಗದಾಗಿರ್ತಾನೆ ಪತಿ. ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಪುದು ಶಿವನಿಂಗೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಕೊಡ ಅಮೃತ ಹಾಲಿನೊಳಗೆ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ವಿಷ ಬೀಳಬಾರದು, ವಿಷ ಬೀಳಬಾರದು. ಪ್ರಪಂಚ ಅಂದ್ರೆ ಎರಡೂ ಇದ್ದಿದ್ದೆ, ಹಂಗೂ ಇರುದೇ ಹಿಂಗೂ ಇರುದೇ. ಅರ್ಥ ಮಾಡಿಕೊಂಡು ನಡೆದ ಸಂಸಾರ, ಅರ್ಥ ಮಾಡಲಿಲ್ಲ ಅಂದ್ರೆ ಅದು ಏನಾಗ್ತದಂದ್ರ ವಿಷಮ ಸಂಸಾರ. ವಿಧನು ಕನಸೆಂದರಿ ವಿಷ ಆಗ್ತದೆ ನೋಡೋದು. ವಿಷ ಆಗಬಾರ್ದಂತೇನಿಲ್ಲ, ವಿಷ ಆಗಲಿ. ಆಮೇಲೆ ಸಕ್ರೆ ಬಾಳೆಹಣ್ಣ ಸೇರಿಸ್ಬಿಟ್ರೆ ಮತ್ತೆ ಸಿಹಿ ಆಗ್ತದೆ. ಎಡರು ತೊಡರು ಬರ್ತಾವ, ಬಂದಾಗ ತಿದ್ದುಕೊಂಡು ನಡೆದೇ ಪ್ರಪಂಚ ಕೆಟ್ಟದ್ದು ಕೆಡಂಗ ಹೋಯ್ತಂದ್ರೆ ವಿಷವಾಗ್ತದ. ಗಂಡನ ಸೋಲ್ಬೇಕು, ಹೆಣ್ತರ ಸೋಲ್ಬೇಕು, ಎರಡೂ ಸೋತ್ರ ಪ್ರಪಂಚ ಆಗ್ತದ. ನಾ ಬಡ್ಡಿ ನೀ ಬಡ್ಡಿ ಅಂದ್ರೆ ಅದು ಪ್ರಪಂಚ ಆಗೋದಿಲ್ಲ, ಅದು ವಿಷವಾಗಿ ಪ್ರಾಪ್ತಿ ಆಗ್ತದೆ, ವಿಷವಾಗಿ ಆಗ್ತದೆ. ಹಾಗೆ ಬಸವಣ್ಣನವರು ನಿನ್ನಿನ ದಿನದಲ್ಲಿ ಮದುವೆ ಆಯ್ತು. ಒಂದು ನಿಮಿಷ. ಮದುವೆ ಆಯ್ತು. ಎಲ್ಲಿ ಮದುವೆ ಆಯ್ತು? ಎಲ್ಲಿ ಮದುವೆ? ಸಂಗಮನಲ್ಲಿ, ಕೂಡಲ ಸಂಗಮದಲ್ಲಿ ಮದುವೆ ಆಯ್ತು. ಕನ್ಯೆ ಯಾರು ಕೊಟ್ಟರು? ಮಾದಲಾಂಬಿಕೆ ಅಣ್ಣನಾಗಿರತಕ್ಕಂಥ ಬಲದೇವ ಅರಸರ ಮಗಳು, ಅಣ್ಣನ ಮಗಳು. ಅಣ್ಣ ಯಾರಿಗೆ ಕನ್ಯೆ ಕೊಟ್ಟ?
ಬಸವಣ್ಣವರು ಯಾರ ಮಗ? ಯಾರ ಮಗ? ಮಾದಲಾಂಬಿಕೆ ಮಗ. ಬಲದೇವರಸ ಮಾದಲಾಂಬಿಕೆ ಅಣ್ಣ. ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನದ ಮಂತ್ರಿ ಪದವಿಯಲ್ಲಿದ್ದಿರತಕ್ಕಂಥವ ತಂಗಿಯ ಮಗನಿಗೆ ಏನು ಮಾಡಿದ? ಕೊಡ್ಬೋದಾ? ಮದುವೆ ಮಾಡ್ತಾರ ಇಲ್ಲ? ಹಾಂ, ಸುಮ್ಮನೆ ಕೂತಿರಲ್ಲ ನೀವು. ಅಣ್ಣ ತಂಗಿಯ ಮಗನಿಗೆ, ಅಣ್ಣ ತನ್ನ ಮಗಳ ಕೊಡ್ಬೇಕಾ ಕೊಡಬಾರ್ದ? ನೀವು ಚಪ್ಪಳ ಹೊಡೆದ್ರೆ ಗೊತ್ತಾಗುತ್ತೆ ನನಗೆ, ಕರೆ ಸುಳ್ಳು. ಯಾಕಂದ್ರೆ ಈ ಲೋಕದ ಕೆಲವೊಂದು ವ್ಯವಹಾರ ನಮಗೆ ಗೊತ್ತಾಗ್ತಿರಂಗಿಲ್ಲ. ಕರೆ, ಯಾಕಂದ್ರೆ ಆ ದಿಶೆ ಒಳಗೆ ನಾವು ಹೋಗಿಲ್ಲ ಲಗ್ನ ಮಾಡ್ಕೊಳಕ್ಕೆ. ಗಟ್ಟಿ ಮಾಡಿದ್ರೆ ಬಿಟ್ಕೊಟ್ಟು ರಾತ್ರಿ ಓಡೋದೆ 12-1. ರಾತ್ರಿ ಭಾರಕ್ಕೆ ಇಡೀ ಊರು ಮಂದಿ ಕಾದ್ರವರು. ರಾತ್ರಿ ಭಾರಕ್ಕೆ ಹೋದ್ ಯಾರೂ ನೋಡಲೇ ಇಲ್ಲ. ಎಷ್ಟೊತ್ತನ್ನೇ ಕಾಯಿರ ರಾತ್ರಿ ಗಟ್ಟಿ ಮಾಡಿದ್ರು. ನಡುಗುಂದಿ ಒಂದು ಹೆಣ್ಣ ಹೊತ್ತೊಂಡ್ರಾಗಿ ಲಗ್ನ ಮಾಡ್ತಂದ್ರೆ ರಾತ್ರಿ ಬಾರಕ್ಕೆದ್ದು ಓಡಿ ಬಿಟ್ಟಿದ್ದಕ್ಕೆ ಪರಾರಿ ಆಗಿದ್ದವನ. 16ನೇ ವಯಸ್ಸು, 20 ಹೊಳ್ಳೆ 12 ವರ್ಷ ಯಾರಿಗೆ ಕಂಡೇ ಇಲ್ಲ. ನಾನು ಹೋದಂಗೆ ಆಗಿಬಿಡ್ತು ಪರಾರಿ. ಎಲ್ಲಿ ಇಲ್ಲೇ ಇಲ್ಲ. ನಿಮ್ಗೆ ಯಾರಿಗೂ ಕಂಡಿಲ್ಲ. ನೀವು ಎಷ್ಟೋ ಜನ ಹುಡುಕಾಡ್ರಿ, ಅವು ಎಲ್ಲಿ ಹೋಗಿನ ಯಾರಿಗೆ ಗೊತ್ತಾಗಲಿಲ್ಲ. ಹಂಗ ಇವತ್ತೇನಾಗಿದೆ ಅಂದ್ರೆ ಬಸವಣ್ಣನವರು ಮದುವೆಯನ್ನ ಆದ್ರಲ್ಲ ಗುರುವಿನ ಆಣತಿಯಂತೆ ಗುರುವಿನ ಅಪ್ಪಣೆ ಮೇರೆಗೆ ಮದುವೆ ಆಗಿ ಈ ಲೋಕದಲ್ಲಿ ಆದರ್ಶ ದಂಪತಿಗಳಾಗಿ ಮುಂದೆ ಬರುವಂತ ಎಲ್ಲ ಈ ನಾಡಿಗೆ, ಈ ದೇಶಕ್ಕೆ ಆದರ್ಶಪ್ರಾಯರಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದು ಧರ್ಮವನ್ನು ತಿಕ್ಕಿ ಬೆಳಗುವ ಮಹಾಜ್ಯೋತಿ ಬಸವನಾಗಬೇಕಂತ ಗುರು ಅಪ್ಪಣೆಯನ್ನು ಕೊಡಿಸಿದ ನಿನ್ನಿನ ದಿನ. ನಿನ್ನಿನ ದಿನದಲ್ಲಿ ಬಲದೇವರಸರ ಮಗಳ ಗಂಗಾಂಬಿಕೆಯನ್ನ ಕೈ ಹಿಡಿದ. ಅವಾಗ ಅಲ್ಲಿ ಕಲ್ಯಾಣದಿಂದ ತಂದೆ ತಾಯಿ ಎಲ್ಲರೂ ಲಗ್ನಕ್ಕೆ ಬಂದಿದ್ರು. ಕಲ್ಯಾಣದೊಳಗ ಹೆಂಡತಿಯ ಮಾಮ ಬಲದೇವರಸ ಬಸವಣ್ಣವ್ರಿಗೆ ಏನಾಗ್ತಾರೆ? ಜಗ್ಗಿಯಾಗಿ ಹೇಳ್ರಿ, ಏನಾಗ್ತಾನ? ಸೋದರ ಮಾವ. ಹೌದಲ್ಪ. ತಂಗಿಯ ಅಣ್ಣ, ಅಣ್ಣನ ಮಗಳು ಬಸವಣ್ಣ ತಗೊಂಡ ಅಂದ್ರೆ ಬಸವಣ್ಣವ್ರಿಗೆ ಬಲದೇವರಸ ಏನಾದ? ಸೋದರ ಮಾವನ. ಆ ಸೋದರ ಮಾವ ತೀರ್ಕೊಂಡ ಮೇಲೆ ಅಲ್ಲಿ ಶವ ಸಂಸ್ಕಾರಕ್ಕೆ ಹೋದರು. ಬಸವಣ್ಣವರು ಹಾದರು, ಅವರ ಮಗಳು ಹಾಲು, ತಂದೆ ತಾಯಿ ಬಂಧುಗಳೆಲ್ಲವನ್ನ ಶವ ಸಂಸ್ಕಾರ ಮಾಡಿ ಬಂದರು ಸಂಗಮಕ್ಕ. ಇಲ್ಲೇ ಇರಬೇಕಂತ ಸಂಕಲ್ಪ ಮಾಡಿದ್ದ ಬಸವಣ್ಣವರು ಸಂಗಮದೊಳಗೆ ತನ್ನ ಗಂಗಾಂಬಿಕೆಯನ್ನ ಕರೆದುಕೊಂಡು ದಾಸೋಗ ಮಾಡುತ್ತಾ ಆ ಸಂಗಮ ಕ್ಷೇತ್ರದಲ್ಲಿ ಅಭ್ಯಾಸವನ್ನ ಮಾಡಿದ, ಅಧ್ಯಯನವನ್ನ ಮಾಡಿದ, ಸಕಲ ವೇದ ಶಾಸ್ತ್ರವನ್ನ ಓದಿದ. ಅಲ್ಲಿ ಬರುವ ಜಂಗಮರಿಗೆ ಎಲ್ಲರಿಗೆ ಬಂದಂತ ಅತಿಥಿಗಳಿಗೆ ದಾಸೋಹ ಮಾಡ್ತಾ ಇದ್ದ. ಮಾಡಿದರೆ ಭಾವ ಇಲ್ಲ, ಮಾಡ್ತೀನಿ ಅನ್ನೋ ಭಾವ ಇಲ್ಲ. ಹೇಳ್ತಾನೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಅವರೇ ಹೇಳ್ತಾರೆ ಬಸವಣ್ಣವರು, ಮಾಡೀನಿ ಅನ್ನೋ ಭಾವ ಇಲ್ಲ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನ್ನದಿರ ಜಂಗಮಕ್ಕೆ, ನೀಡಿದ ನೆನ್ನದಿರ ಲಿಂಗಕ್ಕೆ, ಮಾಡಿದ ನೆಂಬದಿರ ಗುಡಿಗುಂಡಾರ ಮಠಕ್ಕೆ, ಮಾಡಿದ ನೆಂಬುದು ಮನದಲ್ಲಿ ಇಲ್ಲದಿರ್ದೊಡೆ ಬೇಡಿದ್ದ ಕೊಡುವ ಕೂಡಲ ಸಂಗಮ ದೇವ. ಮಾಡಿನಿ, ನಾ ಕೊಟ್ಟಿನಿ, ನನ್ನಿಂದ ಆಗ್ಯದನ್ನುವ ಭಾವ ತೆಗೆದು ಇದು ಎಲ್ಲವೂ ಪರಮಾತ್ಮವ, ಎಲ್ಲ ಗುರುವಿಂದ ದೇವದಂತ ಅರ್ಪಣೆ ಮಾಡಿಬಿಟ್ರ ಒಂದು ಕೊಟ್ರೆ 2 ಆಗ್ತಾವ ಅಂತ ಹೇಳ್ತಾನೆ ಬಸವಣ್ಣವರು. 1ಕ್ಕೆ 2 ಆಗ್ತಾವ, 2ಕ್ಕೆ 4 ಆಗ್ತಾವ. ಮನದಾಗಿರಬಾರ್ದು ಮಾಡಿ ಅಂದ ಬಳಕ ಬಸವಣ್ಣವರ ಹೆಂಡತಿ ಇನ್ನು ಅತ್ತಿ ಮನೆಗೆ ಹೋಗ್ಬೇಕಲ್ಲ, ಹೌದಲ್ರಿ? ಬಲದೇವರಸರ ಹೆಂಡತಿ ಈಕೆಗೇನಾಗ್ತಾಳ ಅಂದ್ರೆ ಅತ್ತಿ ಮಗಳು ಅಂದ್ರೆ ಅತ್ತಿ ಅಲ್ಲಂದ್ರೆ ಮಾದಲಾಂಬಿಕೆ, ಹೌದಲ್ಲ? ಅತ್ತಿ ಮಾದಲಾಂಬೆ ಆಗ್ತಾಳೆ. ಬಲದೇವರಸರ ಹೆಂಡತಿ ಈಕೆಗೆ ಮಗಳಾಗ್ತಾಳೆ. ಅವರ
ಬಲದೇವರಸರ ಹೆಂಡತಿ ಗಂಗಾಂಬಿಕೆ ಮಗಳು ಅತ್ತಿ ಬಳಿ ಹೋಗ್ಬೇಕಲ್ಲ. ಅತ್ತಿ ಅವಾಗ ಅತ್ತಿ ಮನೆಗೆ ಸೊಸಿ ಬರ್ತಾಳೊಬ್ಬ. ಹಿಂಗ ಒಂದು ಊರಾಗ ಲಗ್ನ ಆಗಿತ್ತು. ಮೊದಲೇ ದಿನ ಮನೆಗೆ ಬರ್ತಾಳ. ಉಡಕ್ಕೆ ಹಾಕ್ಕೊಂಡು ಮನೆಗೆ ಬಂದು ಅತ್ತಿ ಕುತ್ಕೊಂಡು ಇರ್ತಾಳ ಪಡಸಾಲಿ ಒಳಗೆ. ಅವಾಗ ಅತ್ತಿಗೆ ನಮಸ್ಕಾರ ಮಾಡಿ ಆ ಉಡಕ್ಕೆ ಜಗಲಿ ಮ್ಯಾಗ ಹಾಕಿ ಬಂದ್ಲು. ಅತ್ತಿ ಗಪ್ ಕೂತಿದ್ಲು. ಸುಮ್ಮನೆ ಭಾಳ ಸಿಟ್ಟ ಅತ್ತಿ, ಭಯಂಕರ ಸಿಟ್ಟ. ಕ್ರೋಧಾತ್ ಭವತಿ ಸಮೂಹಾತ್ ಸ್ಮೃತಿ ಭ್ರಮಃ. ಸ್ಮೃತಿ ಭ್ರಮ ಆಗ್ಬೇಕು ಅಂತಹ ಸಿಟ್ಟಿನ ಅತ್ತಕ್ಕೆ ಹಂಗೆ ಉರಿತಿದ್ಲು. ಅವತ್ತ ಲಗ್ನ ಬಂದಾಳ ಮನೆಗೆ ಮೊದಲಿಗೆ ತ್ಯಾಗಿ. ಅವತ್ತ ಭಯಂಕರ ಸಿಟ್ಟ. ಕೆಲವೊಬ್ರು ಇರ್ತದ್ರಿ ಮಾತಾಡಿಸಿದ್ರೆ ಸಿಟ್ಟ, ಮೂಗಿನ ಮ್ಯಾಗ ಸಿಟ್ಟಂತಾರೆ. ಭಯಂಕರ ಸಿಟ್ಟ ತನ್ನ ವೈರಿ ಶಾಂತಿ ಪರರ ವೈರಿ. ಭಾಳ ಸಿಟ್ಟತ್ತಂದ್ರೆ ಆ ಮನುಷ್ಯಾಗ ಎಂದೂ ಉದ್ಧಾರ ಆಗೋದಿಲ್ಲ ಅಂತವೆಲ್ಲ ನಾಶಕ್ಕೆ ಹೋಗ್ತದ. ಅವಾಗ ಸಸಿ ಬಂದು ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡಿದ ಕೂಡಲೇ ಮಾಡಿಲ್ಲ ಅತ್ತಿ. ಅವಾಗ ಸಸಿ ಅಂಜೆ ಬಿಟ್ಲಕ್ಕೆ, ಯವ್ವ ಏನು ಮಾಡ್ತಾಳೆ ನಮ್ಮ ಅತ್ತಿಕ್ಕಿ, ಮಾತಾಡಲಿಲ್ಲ, ಬರೀ ಉಯ್ ಅಂತಾಳಲ್ಲ. ಏನು ನಿನ್ನ ಹೆಸರ? ನನ್ನ ಹೆಸರ ವಿಶಾಲಾಕ್ಷಿ ಅಂತೇಳಿ. ನೋಡ್ರಿ ಆಕಿನ ಹೆಸರು ವಿಶಾಲಾಕ್ಷಿ. ಬೇರೆ ಒಂದು ಊರಾಗಿಂದ ಹೇಳಕತ್ತೀನ. ವಿಶಾಲಾಕ್ಷಿ. ಅಕ್ಷಿ ಅಂದ್ರೆ ಕಣ್ಣ, ವಿಶಾಲ ಅಂದ್ರೆ ದೊಡ್ಡದು, ಅಂದ್ರೆ ದೊಡ್ಡ ಮನಸ್ಸುಳ್ಳವಳು ಅಂತ ಇದರ ಅರ್ಥ. ಸೊಸಿ ಚಲೋ ಕಣ್ಣುಳ್ಳವಳು. ಅಕ್ಷಿ ಅಂದ್ರೆ ಕಣ್ಣ, ಚಂದನ ಕಣ್ಣ. ವಿಶಾಲ ಅಂದ್ರೆ ದೊಡ್ಡದು, ಅದಕ್ಕೆ ವಿಶಾಲಾಕ್ಷಿ ಅಂತ ಕರೀತಾರೆ. ಭಾಳ ದೊಡ್ಡ ಗುಣ ಇತ್ತಕ್ಕಿದು. ಹಂಗಿರ್ಬೇಕು. ಏನು ಮಾಡುತ್ತೆ ಅಂತ ಕೇಳಿದ್ದು ಸೊಸೆಗೆ. ನೀವೇನು ಅಪ್ಪಣೆ ಕೊಡಿಸ್ತೇನೆ ರೀ ಅದನ್ನು ಮಾಡ್ತೇನೆ. ನಾ ಹೇಳಿದ್ದು ಮಾಡ್ತೀಯಾ? ಈಗ ನಾ ಏನು ಮಾಡಕತ್ತೀನಿ ಅಂದ್ಲ ಅತ್ತೆ. ಏನು ಮಾಡಿ? ನಾ ಕುಂತೀನಲ್ಲ, ನೀ ಏನು ಮಾಡೋದು? ನೀ ಅಟ್ಟ ಎದ್ದು ನಿಂದ್ರು ಅಂದ್ಲು. ಹ್ಞೂ ರೀ ಅಂದು. ಎದ್ದ ನಿಂದ್ರು. ಕುಂದ್ರ ಬಣ್ಣಿ ಅಂದ್ಲಾಯ್ತು. ಎಟ್ಟತ್ತ ನಾ ಎದ್ದು ನಿಂದಿರ್ತಾನ, ನಾ ಹೇಳುತ್ತಾನ ಕುಂದ್ರಬೇಡ. ಹ್ಞೂ ಅಂದು. ಅವಾಗ ಅತ್ತೆ ಎದ್ದು ನಿಂತಲು. ನೀ ಏನು ಮಾಡುತ್ತೆ ಅಂತ ಸಸಿಗಳು ಏನು ಮಾಡ್ಬೇಕು ಹೇಳ್ರಿ? ನಾ ಎದ್ದು ನಿಂತರು ನೀ ಅಡ್ಡಾಡ್ಬೇಕು ಬರೀ ಚಂತನ, ನಿಂದ್ರು ಹಂಗಿಲ್ಲ. ಅಡ್ಡಾಡಿ ಬ್ಯಾಸತ್ರದು. ಹೊಸ್ತಾಗ ಬಂದು ಸಸಿ ಹತ್ರ ಭಾಳ ಓದಿದ್ಲಕ್ಕಿ. ಅಡ್ಡಾಡಿ ಕಾಲ ನೂಸಾಕತ್ತಿದ್ದು. ಅವಾಗ ಅತ್ತಿ ಅಡ್ಡಾಡಕತ್ತಿಲ್ದು. ಅಂದ್ಲ ಸಸಿಗೆ, ಯಾಕ್ರಿ ಎತ್ತಿವ್ರು? ಏನು ಮಾಡು? ನಾ ಅಡ್ಡಾಡಕತ್ತೀನಿ ಅಂದ್ರೆ ಏನು ಮಾಡ್ತಿ? ನೀವು ಓಡಾಡಂದ್ಲ. ಆಯ್ತು, ದೊಡ್ಡ ಮನೆ ಇತ್ತದು. ಅವಾಗ ಸಸಿ ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಿ ದಮ್ಮ ಗಟ್ಟಿತಾಯ್ತು. ಇನ್ನು ಬಂದಿನೇ ಉಂಡೆ ಇಲ್ಲದು ಪಾಪ, ನೀರನ್ನು ಕುಡಿದು ಓಡಾಡಿ. ಅವಾಗ ಅಕ್ಕಿ ಏನು ಹತ್ತಿದ ಅರ್ಥ, ಈಕಿ ಒಲ್ಲೆ ಅಂದ್ರೆ ಹೊಡಿಬೇಕು ಅತ್ತಂತ ಅಕ್ಕಿ ನಿಂತ್ಕೊಂಡಿದ್ಲು. ಅಕ್ಕಿ ಒಲ್ಲೆ ಎಂದೇ ಇಲ್ಲ. ಅವರು ಹೇಳಿ ಕಳಿಸ ಏನಂದು ಬರೀ ಹೂ ಅನ್ನು. ಅವರು ಹೇಳಿ ಕಳಿಸ ಏನು ಬೇಕಾದ ಬರೀ ಹೂವನ್ನು ತಾಯಿ ಮಾತ ಬರೇ ಹ್ಞೂ ರೀ. ಒಲ್ಲೆ ಅಂದ್ರೆ ಹೊಡಿಬೇಕಂತ ಅಕ್ಕಿ ನಿಂತ್ಕೊಂಡಾಳ. ಎಲ್ಲ ಹೂ ಅಂತಾಳಲ್ಲ ಈಕಿ. ಜಗಳ ತೆಗಿಬೇಕಂತ ಕಾಲು ಕೆದ್ರೆ ಜಗಳ ತೆಗಿಯಕ್ಕೆ ಅಕ್ಕಿ ನಿಂತಾಳ ಅತ್ತಿ. ಅವಾಗ ಮತ್ತು ನಾನು ಮನ್ಕೊಂಡ್ರೆ ನೀ ಎಲ್ಲಿ ಹೋಗ್ತಿ ಅಂತ ನೀವೇನು ಹೇಳ್ತೀರಿ? ನೀ ಒಟ್ಟು ಮನಗ ಬೇಡ, ಲಗ್ನ ಯಾಕೆ ಮಾಡಿದಿ? ಸಸಿ ಅಂತಾಳ. ಎಟ್ಟತ್ತೆ ಎದ್ದು ಕುಂದ್ರು? ನಿನ್ನ ಜೀವನನೇ ಎದ್ದ ಕುಂದ್ರಬೇಕು. ಒಟ್ಟು ಮನೆಗೆ ಬಾರ, ನಾ ಮಕ್ಕೊಂಡಿರ್ತಲ್ಲ, ನೀ ಎದ್ದ ಕುಂದ್ರು ಬರೀ. ಅವಾಗ ಸಸಿ ಏನಂದ? ಹ್ಞೂ ರೀ ಅಂದ. ಅದಕ್ಕೂ ಹುನೇ ಅನ್ಲಕ್ಕಿ. ಎಲ್ಲದಕ್ಕೂ ಹೂನ ಅಂತಾಳಲಿಕ್ಕಿ. ಈಕಿ ಎಲ್ಲದಕ್ಕೂ ಹೂ ಅಂತಾಳ. ಅವಾಗ ಒಂದು ತೆಗ್ ತೆಗಿಸಿಲ್ದು. ಆಳ ಮಗನ ಕರೆಸಿ ಮನೆ ರಸ್ತಾದಾಗ, ಮನೆ ಗಾರ್ಡನ್, ದೊಡ್ಡ ಗಾರ್ಡನ್ ತೆಗ್ ತೆಗಿಸಿಲ್. ದೊಡ್ಡದೊಂದು 6 ಫುಟ್ ಒಳಕ್ಕೆ ಅಚ್ಚಿ ಹೋಗಿ ಆ ತೆಗ್ಗಿನ ಕೂತ್ಕೊಂಡ್ರು. ಅವಾಗ ಸಸಿನ ಕೇಳ್ತಾಳೆ, ಈಗ ನೀ ಏನು ಮಾಡ್ತಿ? ಏನು ಮಾಡ್ಬೇಕ್ರಿ? ನೀ ಎಲ್ಲಿ ಓದ್ತೀನಿ? ನಾ ತೆಗ್ಗಿನ ಕೂತೀನಿ. ತಲೆ ಕೆಡ್ತಾರೆ ಅದಕ್ಕೆ. ಸೊಸೆಗೆ ಎಷ್ಟು ಹೂ ಅನ್ನೋದು ಸಾಕಾಗಿ, ಏನು ಇರಲಿ ಯಾವಾಗ ತೆಗಿ ಅಂದ್ರೆ ಬರಬರ ತೆಗ್ ಮುಚ್ಚಿ ಮ್ಯಾಗ ಬಂಡಿ ಇಟ್ಟು ಪೂಜೆ ಮಾಡ್ತೀನಿ ಬಸವಣ್ಣ ಇಟ್ಟು ಅಂದ್ಬಿಟ್ಲಕ್ಕೆ. ಹಂಗೆ ಅತ್ತಿ ಭಾಳ ದೀರ್ಘ ಒಯ್ಯಬಾರ್ದು. ಹ್ಞೂ ಅಂಥದ್ದು ಅಂತ ತಿಳ್ಕೊಂಡು ಭಾಳ ಅನ್ನಕ್ಕೆ ಹೋಗ್ಬಾರ್ದು. ಇಲ್ಲಿಗೆ ಬರ್ತದೆ ಪಾಳೆ. ತೆಗ್ಗಿನ ಕೂತಿಂದ ಎಲ್ಲಿ ಹೋಗೋದು? ಇಕ್ಕಿಯಲ್ಲಿ ಹೋಗ್ಬೇಕು. ಯಾವ ತೆಗ್ಗಿಗೆ ಹೋಗೋದು? ಅದು ಏನಿಲ್ಲ, ಮಣ್ಣು ದಬ್ಬಿ ಮ್ಯಾಗೊಂದು ಬಂಡಿಟ್ಟು ಬಸವಣ್ಣಿಟ್ಟು ಪೂಜೆ ಮಾಡ್ಕೊತ ಹೋಗ್ತೀನಿ ರೀ. ಯವ್ವ ಈಕೆ ನನ್ನ ತೆಗ್ಗಿನ ಮುಚ್ಚುತ್ತಾಳೆ ಅವ್ವ, ಕೀಲಿ ಕತ್ತವ ಅಂತ ಸೊಸೆ ಕೈಯಾಗ ಕೀಲಿ ಕೊಟ್ಬಿಟ್ಲಕ್ಕೆ.
ಬಂಗಾರ ಬಳಿ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ಬಳಿ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ನಿಜವಲ್ಲ, ಬಂಗಾರ ನಿನಗ ನಿಜವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ, ಮನವ ಜಾರಿದರ ವನವಾಸ. ತನ್ನಂಗ ನೋಡಿದರ ಇನ್ನಿಲ್ಲ ಬೇದಿಲ್ಲ, ತನ್ನಂಗ ನೋಡಿದರ ಇನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ, ತನ್ನಂಗ ತನ್ನ ಮಗಳಂಗ ನೋಡಿದರ, ಕಣ್ಣ ಮುಂದಾದ ಕೈಲಾಸ, ಕಣ್ಣ ಮುಂದಾದ ಕೈಲಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಬಂಗಾರ ಬಳಿ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ಬಳಿ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ನಿಜವಲ್ಲ, ಬಂಗಾರ ನಿನಗ ನಿಜವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕರಿಸೀರಿ ಉಡಬೇಡ ಕಡಿವಾಣ ಬಿಡಬೇಡ, ಕರಿಸೀರಿ ಉಡಬೇಡ ಕಡಿವಾಣ ಬಿಡಬೇಡ, ನಡುವಾಣಿಯಲ್ಲಿ ನಿಂತು ನಗಬೇಡ, ನಡುವಾಣಿಯಲ್ಲಿ ನಿಂತು ನಗಬೇಡ ಮಗಳೇ, ತವರಿಗೆ ಮಾತಾ ತರಬೇಡ, ತವರಿಗೆ ಮಾತಾ ತರಬೇಡ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ.
ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ. ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ. ಮಂದಿ ಮಾತೇನು ಕೇಳಬೇಡ, ಮಂದಿ ಮಾತೇನು ಕೇಳಬೇಡ ತಂಗ್ಯಮ್ಮ. ತಂದೆ ಗುರು ಮಹಂತನ ಮರಿಬ್ಯಾಡ, ತಂದೆ ಗುರು ಮಹಂತನ ಮರಿಬ್ಯಾಡ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ. ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ. ಮನವ ಜಾರಿದರ ವನವಾಸ, ಮನವ ಜಾರಿದರ ವನವಾಸ. ಶಿವ ಸಾಂಬ ಜಯ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ. ಶ್ರೀ ಗುರು ಕುಮಾರೇಶ್ವರ महाराज की, श्री बसवेश्वर महाराज की, श्री मल्लिकार्जुनेश्वर महाराज की, श्री सकला साधु संत महाराज की. शिव सांब जय नमः पार्वती पति शिवार महादेवा महादेवा. ಪರಪ್ಮುತ್ಯ ಬೊಮ್ಮಳಿಯವರು ನಮ್ಮ ಅಲ್ಪಕಲೆಯನ್ನು ಕೊಂಡು 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದ. ಪರಪ್ಮುತ್ಯ ಬೊಮ್ಮನಹಳ್ಳಿಯವರು ನಮ್ಮ ಕಲಾ ಶಿವೆ ನೋಡಿ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಲ್ಲಿಕಾರ್ಜುನ ದೇವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬೇಡಿಕೊಳ್ಳುತ್ತೇವೆ.